ಸೌಟ್ ಬೇಕು ಅದನ್ನ ಮಿಕ್ಸ್ ಮಾಡಕ್ಕೆ. ಇಂಥ ಕೆಲ್ಸಗಳು ನಾನು ಮಾಡ್ತೇನೆ. ಇಂಥ ಕೆಲಸ ಮಾಡಿ ಹೆಂಡತಿ ಪದ್ಮಿನಿ ಅವರು ಗಂಡ ಲಚ್ಚಿ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಈ ಗಂಡ ಹೆಂಡತಿ ಸಂಬಂಧ ಯಾವಾಗ ಬಿಲ್ಡ್ ಆಯ್ತು ಅಂತ ಹೇಳಿ. ಲಾಸ್ಟ್ ಇಯರ್ ಅನುಬಂಧ ಅವಾರ್ಡ್ಸ್ ಟೈಮಲ್ಲಿ ನಮ್ಮಿಬ್ರು ಅನುಬಂಧ ಆಯ್ತು. ಓಕೆ, ಗೊತ್ತಾಗ್ತದೆ. ಆಲ್ ರೈಟ್. ಸೊ ಏನಾಯ್ತು ಅಂದ್ರೆ ನಾವಿಬ್ರು ಎದುರು ಬದ್ರು ಮನೆ. ಸೊ ವೋಟಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಾಗ ಮನೇನೂ ಎದುರು ಬದ್ರಾ? ಎಸ್, ಹಿಂಗ್ ಕ್ಲಾಪ್ ಹೊಡೆದ್ರೆ ಲಚ್ಚಿ ಕಾಣಿಸ್ತಾಳೆ, ಲಚ್ಚಿ ಆಚೆ ಬರ್ತಾಳೆ. ಓಕೆ. ಸೊ ಅನುಬಂಧ ಅವಾರ್ಡ್ಸ್ ಟೈಮಲ್ಲಿ ಈ ತರ ನನಗ್ ಸ್ವಲ್ಪ ರೂಟ್ ಪ್ರಾಬ್ಲಮ್. ರೂಟ್ ಎಷ್ಟ್ ಸತಿ ಹೋದ್ರು ಗೊತ್ತಾಗಲ್ಲ, ಅರ್ಥ ಆಗಲ್ಲ. GPS ಇರ್ಬೇಕು ಅಥವಾ ಲಚ್ಚಿ ಇರ್ಬೇಕು ಪಕ್ಕದಲ್ಲಿ. ಸೊ ಶಿ ಇಸ್ ಮೈ ನ್ಯಾವಿಗೇಟರ್, ಶಿ ಇಸ್ ಯೋರ್ GPS. ಶಿ ಇಸ್ ಮೈ GPS. ಸೊ ಅದಕ್ಕೆ ನಡಿಯೇ ನಾನ್ ಕರ್ಕೊಂಡು ಹೋಗ್ತೀನಿ ಅಂತಂದ್ಲು. ಏನ್ ಗೊತ್ತಾ, ಇನ್ನೊಂದ್ ಹೇಳ್ಬೇಕು, ಇವಳು ನನಗಿಂತ 8 ವರ್ಷ ಚಿಕ್ಕೋಳು, ಬಟ್ ಸ್ಟಿಲ್ ಹೋಗೇ ಬಾರೆ ಫ್ರೆಂಡ್ಸ್. ಸೋ ಸ್ವೀಟ್. ಸೊ ಅವಾಗ ಹೋಗ್ತಾ ಇದ್ದಾಗ ನಮ್ದು ಶುರು ಆಯ್ತು ಫ್ರೆಂಡ್ಶಿಪ್, ಇನ್ನೂ ಸ್ಟ್ರಾಂಗ್ ಆಗಿ, ಡೀಪ್ ಆಯ್ತು, ಡೀಪ್ ಆಗಿ. ಸೊ ಅನುಬಂಧ ಅವಾರ್ಡ್ಸ್ ಟೈಮಲ್ಲಿ 4 ದಿನ ಇಬ್ರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಪಿಕಪ್ ಡ್ರಾಪ್ ಎಲ್ಲ ತಗೊಂಡಿಲ್ಲ, ನಮ್ ಓನ್ ವೆಹಿಕಲ್ ಅಲ್ಲಿ ಹೋಗಿದ್ದು. ಓಕೆ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಟ್ವಿ. ಸೊ ರಾತ್ರಿ ದಿನ ಲೇಟ್ ಆಗ್ತಾ ಇತ್ತು ಬರೋದು. ಸೊ ಲಚ್ಚಿ ವುಡ್ ಕಮ್ ಅಂಡ್ ಗಿವ್ ಕಂಪನಿ ಟು ಮೀ, ಅಂದ್ರೆ ಮನೆಗೆ ನನ್ ಜೊತೆನೆ ಬಂದಿರ್ತಾ ಇದ್ಲು. ಸೊ ಅವಾಗ್ಲೇ ನಾವು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದು. ಸೊ ಥ್ಯಾಂಕ್ ಯು ಟು ಕಲರ್ಸ್ ಕನ್ನಡ ದಟ್ ಥ್ರೂ ಅನುಬಂಧ ಅವಾರ್ಡ್ಸ್ I found my soulmate. Oh my God. ನಿಮ್ಮ ಒರಿಜಿನಲ್ ಗಂಡಗೆ ಪಾಪ ಏನ್ ಪ್ರಾಬ್ಲಮ್ ಆಗ್ತಾ ಇಲ್ವಾ? ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ಬಟ್ ಅವ್ರು ಅದನ್ನ ಕಷ್ಟಪಟ್ಟು ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಅವರು ಇವಳು ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಗುಡ್. ಸೊ ಇವಾಗ ಅವ್ರು ಜಗಳ ಆಡಲ್ಲ. ಮುಂಚೆ ಅಂದ್ರೆ ಬೇಜಾರಾಗ್ತಾ ಇತ್ತೇನೋ, ಬಟ್ ಲಚ್ಚಿ ಸಚ್ ಅ ಬೇಬಿ ಸಿಸ್ಟರ್ ಫಾರ್ ಮೀ, ಸಚ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಅವರು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ವಿಧಿ ಇಲ್ಲ. ಅದೇ ನಾನು ಅದನ್ನೇ ಕೇಳ್ಬೇಕು ಅಂತ ಅನ್ಕೊಂಡೆ, ನೀವು ಬಿಡ್ತಿದ್ರ ಇಲ್ದಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ? ನೋ ವೇ, ಒಪ್ಪಿಸ್ತಾ ಇದ್ದೆ. ಸಬ್ಬಕ್ಕಿ ಸಂಭ್ರಮ ಏನಾಗ್ತಾ ಇದೆ ಅಂತ ನೋಡೋಣ. ಇದಕ್ಕೆ ಏಲಕ್ಕಿ ಹಾಕ್ಬೇಕು, ಆಮೇಲೆ ಕೇಸರಿ ಹಾಕ್ಬೇಕು ಅಷ್ಟೇ. ಒಂದು ರುಚಿಗೆ ಏಲಕ್ಕಿ, ರುಚಿಗೆ ಒಂದ್ ಚಿಟ್ಕೆ ಅಷ್ಟು. ಆಲ್ ರೈಟ್. ಕೇಸರಿ ಏನ್ ಗೊತ್ತಾ ಅಡ್ವಾಂಟೇಜ್, ನಿಮ್ ಮನೆಯಲ್ಲಿ ಅಕಸ್ಮಾತ್ ಪೌಡರ್ ಇಲ್ಲ ಅಂದ್ರೆ ಇವ್ಗೆ ಫುಲ್ ಕೇಸರಿ ಸಿಗುತ್ತೆ, ಸ್ಟ್ರ್ಯಾಂಡ್ ಸಿಗುತ್ತೆ, ಅದನ್ನು ಹಾಕ್ಬೋದು ನೀವು. ಅದ್ ಹಾಕಿದ್ರೆ ನೋಡಕ್ಕೂ ಚೆನ್ನಾಗಿರತ್ತೆ. ಇದು ಹಾಲಲ್ಲಿ ಮಿಕ್ಸ್ ಆಗ್ಬಿಡತ್ತೆ, ಅದು ಬಾಯ್ ಸಿಗುತ್ತಲ್ಲ. ಹೌದು, ತುಂಬಾ ಲುಕ್ ಎಟ್ ದಿಸ್ ಕಲರ್, ಮೈ ಗಾಡ್. ಸೊ ಒಂದ್ ರೌಂಡ್ ಎಲ್ಲ ಹಾಕಾಯ್ತು ನಾವು. ಎಲ್ಲ ಆಯ್ತು, ಇದು ಲಾಸ್ಟ್. ಇದು ಹಾಕಿದ್ರೆ ಮುಗೀತು. ತುಪ್ಪದಲ್ಲಿ ಹುರಿದಿರುವ ಗೋಡಂಬಿ ಅಂಡ್ ದ್ರಾಕ್ಷಿ ಎಲ್ಲ ಮಕ್ಕಳ ಫೇವ್ರೆಟ್ ಬೇಸಿಕ್ಲಿ. ಅಬ್ಸಲ್ಯೂಟ್ಲಿ. ಸಾಮಾನ್ಯವಾಗಿ ಪಾಯಸ ವೈಟ್ ಕಲರ್ ಅಲ್ಲಿ ಇರುತ್ತೆ, ಇಲ್ಲ ಬ್ರೌನ್ ಕಲರ್ ಆಗಿರುತ್ತೆ. ಇದು ಆರೆಂಜ್ ಕಲರ್ ಸಬ್ಬಕ್ಕಿ ಸಂಭ್ರಮ, ಸಮಥಿಂಗ್ ವೆರಿ ಡಿಫ್ರೆಂಟ್, ವೆರಿ ಸಿಂಪಲ್ ಅಂಡ್ ವೆರಿ ವೆರಿ ಟೇಸ್ಟಿ ಅಂತಾನು ಅನ್ನಿಸ್ತಾ ಇದೆ. ನೋಡಿದ ತಕ್ಷಣ ಬಾಯಿ ನೀರ್ ಬರ್ತಾ ಇದೆ ನನ್ಗೆ. ತುಪ್ಪದಲ್ಲಿ ಕರೆದಿರುವ ಗೋಡಂಬಿ ದ್ರಾಕ್ಷಿ ನನ್ ಬಾಯಿಗೆ ಹೋಗೋ ಬದಲು ಡೈರೆಕ್ಟ್ ಆಗಿ ಕುಕ್ಕರ್ ಒಳಗೆ ಹೋಗಿದೆ. ಅದು ಆರಾಮಾಗಿ ಅಲ್ಲಿ ಕೂತ್ಕೊಳ್ಳಿ. ನೀವಾದ್ರೆ ಆರಾಮಾಗಲ್ಲ. ಈ ಕಾವೇರಿ ಗಲಾಟೆ ನಡೀತಿರುವ ಸಮಯದಲ್ಲಿ ಅಡ್ವೆಂಚರಸ್ ಆಗಿ ಚೆನ್ನೈಗೆ ಹೋಗ್ ಬಂದ್ರಂತೆ. ಹೌದು, ಹೋಗ್ಬೇಕಾಗಿತ್ತಾ? ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು, ಸೊ ಹೋಗ್ಲೇಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಅಷ್ಟಿತ್ತು ಅಂತ ನಮಗ್ ಗೊತ್ತಿರ್ಲಿಲ್ಲ. ಸೊ ಪ್ಲಾನ್ ಮಾಡ್ಬಿಟ್ಟು ಇಬ್ರು ಜೈ ಅಂತ ಹೊಟ್ಟೋದ್ವಿ. ಸರಿ. ಹೋಗುವಾಗ ಇದು ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ವಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಬಂದ್ಬಿಡೋಣ. ನಮಗೆ ಸಿಂಪಲ್ ಆಗಿ ನಾನೇನ್ ಅನ್ಕೊಂಡೆ, ಓಕೆ ಪದ್ಮಿನಿ ಇವಾಗ ಹೋಗೋಣ, ಫ್ಲೈಟ್ ಬುಕ್ ಮಾಡಾಯ್ತು ಅಂದೆ. ಇನ್ 2 ಅವರ್ ಇದೆ ಕಣೆ ಅಂದೆ. ಅರ್ಧ ಗಂಟೆಲಿ ರೆಡಿ ಆಗು, ಹೊರಡೋಣ ಅಂತ ಹೇಳ್ದೆ. ಸರಿ. ಪಟ ರೆಡಿ ಆದ್ಲು. ಫ್ಲೈಟ್ ಇಟ್ಕೊಂಡ್ವಿ, ಕಾರ್ ಎತ್ಕೊಂಡ್ವಿ, ಏರ್ಪೋರ್ಟ್ ಹೋದ್ವಿ, ಚೆನ್ನೈಗೆ ಹೋದ್ವಿ. ಲೇಟರ್ ಆನ್ ಗೊತ್ತಾಯ್ತು ಸಂಜೆ ಫ್ಲೈಟ್ ಕ್ಯಾನ್ಸಲ್. ಸೊ ಬೆಳಿಗ್ಗೆ ಆದ್ರೆ ನನಗ್ ಶೂಟ್ ಇತ್ತು. ಸೊ ನಾನೇನು ಮಾಡಕ್ಕಾಗಿಲ್ಲ. ಐ ಸೈಡ್ ಓಕೆ ವಿಲ್ ಗೋ ಬೈ ರೋಡ್ ಅಂತ. ರೋಡ್ ಅಲ್ಲಿ ದೇರ್ ಇಸ್ ಈ ಇಂಡಿಯಾ ಪಾಕಿಸ್ತಾನ್ಗೆ ಇರೋದಿಲ್ವಾ ಬಾರ್ಡರ್ ಅಲ್ಲಿ, ಆತರ ಒಂದು ಬಾರ್ಡರ್ ಕ್ರಿಯೇಟ್ ಮಾಡಿದ್ದಾರೆ. ಬೈ ರೋಡ್ ವಿ ಕೆನಾಟ್ ಗೋ ಅಂತ ಹೇಳು. ನಾನು ನೋಡು, ಕರ್ನಾಟಕದಲ್ಲಿ ನಮ್ಮ ಮೂತಿ ಎಲ್ಲರೂ ಕಂಡಿಡ್ತಾರೆ, ತಮಿಳ್ನಾಡಲ್ಲಿ ಯಾರು ಅನ್ಬಿಟ್ಟು ಒಂದ್ ಲೋಕಲ್ ಬಸ್ ಹತ್ತಿ ಆರಾಮಾಗಿ ಕುತ್ಕೊಂಡು ಹೊಸೂರ್ವರೆಗೂ ಬಂದ್ವಿ. ಹೊಸೂರಿಂದ ಇನ್ನೂ ಲೋಕಲ್ ಬಸ್ ಹತ್ತಿ ಬಾರ್ಡರ್ ಬಂದು ಅಲ್ಲಿ ನನ್ನ ಫ್ರೆಂಡ್ ಪಿಕ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಅದು ಏನು ಬಾರ್ಡರ್ ಕ್ರಾಸ್ ಮಾಡಿರೋದು ನಡ್ಕೊಂಡು ಒಂದ್ 20 ನಿಮಿಷ ನಡೆದಿದೀವಿ, ಸೂಟ್ ಕೇಸ್ ಎಲ್ಲ ಇಟ್ಕೊಂಡು. ಫುಲ್ ಭಯ ಆಗ್ತಾ ಇತ್ತು, ಏನಪ್ಪಾ ಮಾಡೋದು, ಯಾರಾದ್ರೂ ರೆಕಗ್ನೈಸ್ ಮಾಡ್ಬಿಟ್ರೆ ಅಥವಾ ಯಾರಾದ್ರೂ ಕಲ್ಲು ಹೊಡೆದ್ ಬಿಟ್ರೆ ಏನ್ ಗತಿ ಅಂತ. ಬಟ್ ಇಲ್ಲ, ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಅದೆಲ್ಲ ಓಕೆ. ಬಟ್ ನಿಮ್ ಗಾಡಿ ಏರ್ಪೋರ್ಟ್ ಅಲ್ಲಿ ಇತ್ತಲ್ವಾ? ಗಾಡಿ ಏರ್ಪೋರ್ಟ್ ಅಲ್ಲಿ ನಾವು ಹೊಸೂರಿಂದ ಏರ್ಪೋರ್ಟ್ ಹೋಗಿ ಗಾಡಿ ತಗೊಂಡು ಗಾಡಿನ ಇವಳು ಕೊಟ್ಟು ಕಳ್ಸಿ ನಾನ್ ಕ್ಯಾಬಲ್ ನಾನು ಇವಳ ಗಾಡಿನ ತಗೊಂಡ್ ಮನೆಗೆ ಹೋದೆ, ಅವಳು ಡೈರೆಕ್ಟ್ ಆಗಿ ಸೆಟ್ ಹೋದ್ರು. ಸೊ ಫೈನಲಿ ದಿಸ್ ಇಸ್ ಡನ್. ಎಸ್, ರೆಡಿ. ಸ್ಟವ್ ಆಫ್ ಮಾಡೋಣ. ಎಸ್, ರೆಡಿ ಟು ಸರ್ವ್. ನೆಕ್ಸ್ಟ್ ಇದನ್ನ ಒಂದ್ ಬಟ್ಲಿಗೆ ಹಾಕೊಂಡು
ಹಿಂಗ್ ತಗೊಂಡು ಅಂತ ಕುಡಿಯೋದು ಒಂದೇ ಬಾಕಿ. ಸೊ ವಾಟ್ ಯು ಬಿ ವೇಟಿಂಗ್ ಫಾರ್? ಹಂಗೇ ಬನ್ನಿ, ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣ. ಕಮ್ ಆನ್. ಆಹಾ, ಪರ್ಫೆಕ್ಟ್. ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ಸಮಾಧಾನ ಸಮಾಧಾನ, ಸಬ್ಬಕ್ಕಿ ಸಂಭ್ರಮ ಹೇಗ್ ಮಾಡುದು ಅಂತ ನೋಡೋಣ. ಬಟ್ ಫಸ್ಟ್ ಇಂಗ್ರೀಡಿಯಂಟ್ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಸಬ್ಬಕ್ಕಿ ಸಂಭ್ರಮ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ 1 ಬಟ್ಲು, ತುಪ್ಪ, ಒಣ ದ್ರಾಕ್ಷಿ, ಗೋಡಂಬಿ, ಸಕ್ಕರೆ 1.5 ಬಟ್ಲು, ಕೇಸರಿ ಬಣ್ಣ. ಮಾಡುವ ವಿಧಾನ: ಕುಕ್ಕರ್ಗೆ ನೆನೆಸಿದ ಸಬ್ಬಕ್ಕಿ ಹಾಲು ಹಾಕಿ 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದಿಟ್ಕೊಳ್ಳಿ. ಬೇಯಿಸ್ಕೊಂಡ ಸಬ್ಬಕ್ಕಿ ಮಿಶ್ರಣಕ್ಕೆ ಸಕ್ಕರೆ ಸೇರಿಸಿ ಕಲಸಿ ಅದು ಕರಗಿದ ಬಳಿಕ ಕೇಸರಿ ಬಣ್ಣ, ಹುರಿದುಕೊಂಡ ಡ್ರೈ ಫ್ರೂಟ್ಸ್ ಹಾಕಿ ಕಲಸಿಕೊಂಡ್ರೆ ಸಬ್ಬಕ್ಕಿ ಸಂಭ್ರಮ ರೆಡಿ ಟು ಸರ್ವ್. ಬನ್ನಿ 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 ಅಂತ ತುಪ್ಪ ನಮ್ಮನ್ನ ಕರಿತಾ ಇದೆ. ಸೊ ನೀವು ಬನ್ನಿ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಇವಾಗ ವೇಟ್ ಮಾಡಕ್ ಆಗೋಲ್ಲ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ಸೌಟು. ಸೌಟನ್ನ ನಮ್ಮ ಸಬ್ಬಕ್ಕಿ ಸಂಭ್ರಮದಲ್ಲಿ ಆಹಾ ಈ ತರ ಒಂದ್ ರೌಂಡ್ ಮಾಡಿ ಬಟ್ಲು ತಗೊಂಡು ಮೇಲ್ಗಡೆಯಿಂದ ಒಂಚೂರು ಕೆಳಗಡೆಯಿಂದ ಒಂಚೂರು ಹಾಕಿ ಅಷ್ಟು ತಗೊಳ್ಳಿ. ನಿಮಗೆ ಕೊಡ್ತಾ ಇದೀವಿ. ನೆಕ್ಸ್ಟ್ ದ ಪ್ರೊಸೆಸ್ ರಿಪೀಟ್ಸ್. ನಂಗೆ ಕಾದು ಕಾದು ಸಾಕಾಯ್ತಪ್ಪ. ಕಾದು ಕಾದು ನಾ ಕುಳಿತಿರುವೆ ಅಂತ ಪಾಪ ನಿಮಗೆ ಎಷ್ಟು ಬೇಜಾರು ಅಂದ್ರೆ ನೋಡ್ತಿರೋರು ಅನ್ಕೊಳ್ತಿರ್ಬೋದು, ಅಯ್ಯೋ ನಮಗೂ ಟಿವಿ ಅಂತಾನೆ ಕೊಡೋತರ ಏನಾದ್ರು ಒಂದು ವೆರೈಟಿ ಮಾಡ್ಬಾರ್ದಾಗಿತ್ತಾ ಅಂತ. ಚೂರ್ ಚೂರೇ ಹಾಕ್ತಿದೀನಿ. ನಿಮಗ್ ನಾನ್ ಬಡಿಸ್ತೀನಿ. ಪ್ಲೀಸ್ ಮಾಡಿ. ಆಹಾ, ಹುಡ್ಕಾಡಿ ಗೋಡಂಬಿ ಕೊಡ್ಬೋದು ಬೇಕು ಅಂದ್ರೆ. ಹುಡುಕಾಡಿ ಕೊಡ್ಬೇಕಾ? ದಟ್ಸ್ ಗುಡ್. ಕೊಡಿ 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 ಕೊಡಿ. ಸೊ ಹಿಯರ್ ಇಟ್ ಇಸ್. ಬ್ರಿಲಿಯಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ, ಐ ವಾಸ್ ಅಬೌಟ್ ಟು ಸೇ ಆ ಕೇಸರಿ ಫ್ಲೇವರ್ ಸೂಪರ್ ಆಗಿದೆ ಅಲ್ಲ. ಒಂಥರ ಟಿಂಜ್ ಆಫ್ ಸ್ಯಾಫ್ರನ್, ಅದ್ರ ಜೊತೆಗೆ ಆ ತುಪ್ಪ. ಆಹಾ, ನೋಡಿದ್ರಾ, ಅದಕ್ಕೆ ಹೆಂಡತಿ ಮಾಡ್ಕೊಂಡಿರೋದು ಅಲ್ವಾ? ಸುಮ್ನೆ ಅಲ್ಲ. ನೋಡಿ, ನಾವ್ ಎಲ್ಲಿ ತಿಂತಾ ಇದೀವಿ? ಡೈನಿಂಗ್ ಟೇಬಲ್ ಮೇಲೆ ಜುಮ್ ಅಂತ ಕೂತ್ಕೊಂಡು ಈ ತರ ತಿಂತಾ ಇದೀವಲ್ವಾ? ಇವ್ರಿಬ್ಬರನ್ನ ಎಲ್ಲಾದ್ರೂ ತಗೊಂಡೋಗ್ ತಿನ್ನಿ ಅಂದ್ರೆ ಎಲ್ಲಿ ತಿಂತಾರ ಗೊತ್ತಾ? ರೋಡ್ ಮಧ್ಯೆ. ಅದು ಯಾವ್ದೋ ರೋಡ್ ಅಲ್ಲ, ಹೊಸದಾಗಿ ಟಾರ್ ಹಾಕಿರೋ ರೋಡ್. ಬಿಟ್ರೆ ಇವರು ಫ್ರೆಶ್ ಆಗಿರೋ ಬೆಡ್ಶೀಟು ದಿಂಬು ಎಲ್ಲ ತಗೊಂಡೋಗಿ ಅಲ್ಲಿ ಹಾಕೊಂಡು ನಿದ್ದೆ ಮಾಡ್ತೀರಾ? ಅದೇನಿಲ್ಲ, ರವಿ ಕಿರ್ಲೋಸ್ಕರ್ ರೋಡ್ ಅಂತ ಮಲ್ಲೇಶ್ವರಂ ಅಲ್ಲಿ ಹೊಸದಾಗಿ ಟಾರ್ ಹಾಕಿ ರೆಡಿ ಮಾಡಿದ್ರು. ನಮ್ಮ ಏರಿಯಾ. ಎಸ್, ಓಕೆ. ನಮ್ ಮನೆ ಮುಂದೆನೆ ಅದು ಹೊಸದಾಗಿ ಹಾಕಿತ್ತು. ಅದಿನ್ನೂ ವೆಹಿಕಲ್ಸ್ ಓಡಾಡ್ತಾ ಇರ್ಲಿಲ್ಲ. ಓಕೆ. ಸೊ ನಾನು ಲಚ್ಚಿ ಅಲ್ಲಿ ಹೋಗಿ ಆ ರೋಡ್ ಮೇಲೆ ಉರುಳಾಡ್ಬಿಟ್ಟಿದ್ವಿ. ಅವತ್ತು ನಾವ್ ಮಾತಾಡ್ಬೇಕಾಗಿತ್ತು ಅಂಡ್ ರೋಡ್ ತುಂಬಾ ಖಾಲಿ ಇತ್ತು. ಸೊ ನಾವೇನೋ ಡೀಪ್ ಡಿಸ್ಕಷನ್ ಅಲ್ಲಿದ್ವಿ. ಅದಕ್ಕೆ ಇವಳಿಗೆ ಎಲ್ಲಿ ಕೂತ್ಕೊಳ್ಳೋದಾನೆ, ರೋಡ್ ಹೊಸದಾಗ ಹಾಕಿದಾರೆ, ಇದೇನ್ ತೊಳಿಬೇಕಾಗಿಲ್ಲ ಬಾ ಕೂತ್ಕೊಂಡು ರೋಡ್ ಮಧ್ಯದಲ್ಲಿ ಕೂತ್ಕೊಂಡಿದೀವಿ. ರೋಡ್ ಮಧ್ಯದಲ್ಲಿ. ಇವಾಗ ರೋಡ್ ಮಧ್ಯದಲ್ಲಿ ಕೂತ್ಕೊಳ್ಳೋ ಚಾನ್ಸ್ ಯಾವಾಗಪ್ಪ ಸಿಗುತ್ತೆ? ಸಿಗದೇ ಇಲ್ಲ. ಅದಕ್ಕೆ ನಾವು ಹೋಗ್ಬಿಟ್ಟು ರೋಡ್ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿ ಗಂಟೆಗಟ್ಲೆ ಉರ್ಲಾಡಿ ನಕ್ಕಿ. ಬಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಹಾಸಿಗೆ ಬೇಡ, ರೋಡೇ ಇದೆ, ಭೂಮಿ ತಾಯಿ, ಮೇಲ್ಗಡೆ ಆಕಾಶ, ಬೆಡ್ಶೀಟ್ ತರ ತುಂಬಾ ಚೆನ್ನಾಗಿತ್ತು. ಯುನೋ, ಫಸ್ಟ್ ಡೇ ಫಸ್ಟ್ ಶೋ ಯಾವುದೇ ಸಿನಿಮಾ ಆಗಿರ್ಲಿ, ಗೊತ್ತಿಲ್ದರೆ ಭಾಷೆನೂ ಪರವಾಗಿಲ್ಲ, ಆ ಸಿನಿಮಾ ಲಚ್ಚಿ ನೋಡಿರ್ತಾರೆ. ಇವಾಗ ಏನಾದ್ರು ಒಂದ್ ಹೊಸ ಫಿಲ್ಮ್ ಬಂತು ಅಂತ ಹೇಳಿದ್ರೆ ನಂಗೆ ಬೆಳಗ್ಗೆ ಹೋಗಿ ನೋಡ್ಬೇಕು. ಅದು ನನ್ ಕಾಲೇಜ್ ಟೈಮಿಂದ ಅಭ್ಯಾಸ. ಇವಾಗ ಶೂಟ್ ಇದೆ, ಬೆಳಿಗ್ಗೆ ಹೋಗಕ್ ಆಗಲ್ಲ. ಸಂಜೆವರೆಗೂ ನಾನು ಆಯ್ತಾ 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 ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗೆ ಆಯ್ತೇನ್ರಿ ಅಂತಿದ್ದೀನಿ. ಅವ್ರು ಯಾಕೆ ಮೇಡಮ್, ಇವತ್ ಯಾವ ಡೇ, ಇವತ್ತೇನ್ ರಿಲೀಸ್ ಆಯ್ತು ಗೊತ್ತಿಲ್ಲ ನಿಮ್ಗೆ ಅಂತ ಕೇಳಿ, ಸೊ ಆಮೇಲೆ ಆ ಕನ್ಕ್ಲೂಷನ್ ಹೋಗಿ ಪ್ಲೀಸ್ ನನ್ನ ಬಿಟ್ಬಿಡಿ, ನನ್ನ ಫಿಲ್ಮ್ ನೋಡ್ಲೇಬೇಕು ಅಂತ ಹೇಳಿ ಹೋಗಿ ನೋಡ್ತೀನಿ. ಎಲ್ಲ ಹುಡುಗರ ಕೇಳಿಸ್ಕೊಂಡ್ಬಿಡಿ. ನಿಮಗೆ ಲಚ್ಚಿನ ಪಟಾಯಿಸ್ಬೇಕು ಅಂದ್ರೆ ಬೆಸ್ಟ್ ಟಿಪ್ ಹೇಳ್ತೀನಿ. ಫಸ್ಟ್ ಟಿಪ್ ಏನಂದ್ರೆ, ಒಂದ್ ತುಂಬಾ ಫೇಮಸ್ ಅಂಗಡಿ ಇದೆ ಚೆನ್ನೈಯಲ್ಲಿ. ಏನು 3 ಕಂಡೀಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೆ ನಾನು. ಹೌದು, 3 ಕಂಡೀಷನ್ ಇದೆ. ಅದನ್ನ ಹೇಳ್ಬೇಕು ನೀವು ಕ್ಲಿಯರ್ ಆಗಿ. ಫಸ್ಟ್ ಕಂಡೀಷನ್ ಏನಂದ್ರೆ, ಚೆನ್ನೈಯಲ್ಲಿ ಸುಕ್ರ ಅಂತ ಒಂದ್ ಅಂಗಡಿ ಇದೆ, ತುಂಬಾ ಫೇಮಸ್ ಟೆಂಪಲ್ ಜ್ಯುವೆಲ್ರಿ ಶಾಪ್. ಸೊ ಅಲ್ಲಿಂದ ನೀವು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವ್ದಾನ ಒಂದ್ ಐಟಮ್
ಜ್ಯುವೆಲ್ರಿ ಐಟಮ್ ತಗೊಂಡ್ ಬಂದ್ ಕೊಟ್ಬಿಟ್ರೆ ಸೆಲೆಕ್ಟಿವ್ ಟಿಕ್ ಫಸ್ಟ್ ಪಾಯಿಂಟ್ ಟಿಕ್ ಓಕೆ ಸರಿ, ಅದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಶುಡ್ ಬಿ ವೆಲ್ ಸೆಟಲ್ಡ್, ವೆಲ್ ಸೆಟಲ್ಡ್, ಒಳ್ಳೆ ಜಾಬ್ ಇರ್ಬೇಕು. ಥರ್ಡ್ ಪಾಯಿಂಟ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅವಳಿಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಡಾನ್ಸ್. ಅವಳಿಗೆ ಫುಲ್ ಸಪೋರ್ಟ್ ಮಾಡ್ಬೇಕು ಡಾನ್ಸ್ ಅಲ್ಲಿ. ಡಾನ್ಸ್ ಅಂದ್ರೆ ನೀವು ಪ್ರಾಣ, ನಿಮಗೂ ಅದು ತುಂಬಾ ಇಷ್ಟ ಆಗ್ಬಿಡ್ಬೇಕು. ನೋ ಅದರ್ ಚಾಯ್ಸ್. ಹೋಗೋಣ, ಕೈ ತೊಳ್ಕೊಳ್ಳೋಣ. ಬನ್ನಿ. ಸಬ್ಬಕ್ಕಿ ಸಂಭ್ರಮ ಔಟ್ ಆಫ್ ದ ವರ್ಲ್ಡ್. ಥ್ಯಾಂಕ್ ಯು. ಹೇಳಿ, ಹೇಗನ್ಸ್ತು ನಿಮ್ಗೆ ಫೈನಲಿ ಹಿಯರ್ ಇನ್ ದಿಸ್ ಕಿಚನ್ ಅಡ್ಗೆ ಮಾಡಿ? ಸೂಪರ್ ಅನ್ಸ್ತು. ಎಲ್ಲ ಸೂಪರ್ ಆರ್ಗನೈಸ್ಡ್ ಆಗಿತ್ತು. ತುಂಬಾ ಖುಷಿ ಆಯ್ತು. ನನ್ ಫ್ರೆಂಡ್ಗೋಸ್ಕರ ಹಬ್ಬದ ದಿನ ಒಂದ್ ಒಳ್ಳೆ ಪಾಯಸ ಮಾಡ್ಕೊಟ್ಟೆ, ಒಂದ್ ಒಳ್ಳೆ ಸ್ವೀಟ್ ಮಾಡ್ಕೊಟ್ಟೆ ಅಂತ ತುಂಬಾ ಖುಷಿ ಆಯ್ತು. ಮಹೇಶನ ಮಮ್ಮಿ ಆಗಿ ಮಹೇಶ್ಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇರ್ತೀರಾ ಟೈಮ್ಗೆ? ಸ್ವೀಟ್ಸ್, ಅವನಿಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ, ಹಾಗೆ ಸೊ ಸ್ವೀಟ್ಸ್ ಮಾಡ್ಕೊಡ್ತಾ ಇರ್ತೀವಿ. ಸೊ ನೀನ್ ಹೇಳಮ್ಮ, ನಿನ್ ಹೆಂಡತಿ ಬಂದು ನಿನಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡಿ? ನನ್ನ ಹೆಂಡತಿ ನಂಗೆ ಯಾವಾಗ್ಲೂ ಅಡ್ಗೆ ಮಾಡ್ತಾ ಇರ್ತಾಳೆ. ಅದ್ರ ಸ್ವೀಟ್ ಇವತ್ತೇ ನನಗೆ ಮೊದಲನೇ ಸತಿ ಮಾಡ್ಕೊಡ್ತಾ ಇರೋದು, ಅಂಡ್ ಹಬ್ಬದ ದಿವಸ ಮಾಡ್ಕೊಟ್ಟಿದ್ದಾಳೆ. ಸೊ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌ ಕ್ಯೂಟ್. ಸೊ ನೀವು ಅಷ್ಟೇ ನಿಮ್ ಮನೆಯಲ್ಲಿ ಪ್ರಯೋಗ ಮಾಡಿ. ಇವತ್ತು ಹೇಳದ್ನಲ್ಲ, ವಿಜಯದಶಮಿ ಹೊಸ ಕೆಲಸ ಶುರು ಮಾಡಿದ್ರೆ 100% ಸಕ್ಸಸ್ಫುಲ್ ಆಗತ್ತೆ. ಸಬ್ಬಕ್ಕಿ ಸಂಭ್ರಮ ಸೂಪರ್ ಡೂಪರ್ ಸಕ್ಸಸ್ಫುಲ್. ಸೊ ನೀವು ಟ್ರೈ ಮಾಡಿ ನೋಡಿ. ಮಧುರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಯ್ಯೋ, ನೀ ನಮಸ್ಕಾರ ಮಾಡಿದ್ರ? ಅದು ಮಧುರಾ ಅಂದ್ರೆ ಆ ಕ್ಯಾರೆಕ್ಟರ್. ಹೌದಾ? ಹಂಗೆಲ್ಲ ಬೇರೆ ಇದೆಯಾ? ಓಕೆ, ಸೊ ವಿಲ್ ಡೂ ದಟ್. ಪದ್ಮಿನಿ, ಥ್ಯಾಂಕ್ ಯು ಸೋ ಮಚ್. ಮಧುರಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು ಬಂದಿದ್ದಕ್ಕೆ. ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ಫೈನ್ ಡೇ ಅಲ್ಲ? ಎಲ್ಲ ಪರ್ಫೆಕ್ಟ್ ಆಗಾಯ್ತಲ್ಲ? ಪರ್ಫೆಕ್ಟ್. ಈ ಫೈನ್ ಅಂತ ಹೇಳಿದ ತಕ್ಷಣ ಯಾರಿಗೆ ಫೈನ್ ಹಾಕ್ತಾರೆ ಹೇಳಿ? ರೋಡಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ನಮಗ್ ಫೈನ್ ಹಾಕ್ತಾರೆ, ಇಲ್ದಿದ್ರೆ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಫೈನ್ ಹಾಕ್ತಾರೆ. ಸೇಮ್ ಇವ್ರ ಕೇಸು ಹಂಗೆ. ಫೈನ್ ಎಲ್ಲ ಬೇಜಾನ್ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ಆ ಫೈನ್ ದುಡ್ಡನ್ನ ಮತ್ತೆ ಕಾಲೇಜಿಂದಾನೇ ವಸೂಲಿ ಮಾಡ್ರ ಕತೆ ಕೇಳಿದಿರಾ? ಎಲ್ರಿಗೂ ಐಡಿಯಾ ಬರ್ತಾ ಇರುತ್ತೆ, ಹೆಂಗಪ್ಪ ಗುರು ಎಕ್ಸ್ಟ್ರಾ ದುಡ್ಡು ಮಾಡ್ಕೊಳ್ಳೋದು ಅಂತ. ಅದು ಇವತ್ ಗೊತ್ತಾಗಲ್ಲ, ಮುಂದಿನ ಎಪಿಸೋಡ್ ನಾಳೆ ಗೊತ್ತಾಗತ್ತೆ ನಿಮ್ಗೆ, ಇದೇ ಸ್ಟಾರ್ ಸವಿರುಚಿಯಲ್ಲಿ. ಅಂಡ್ ಆಲ್ಸೋ ನಮ್ಮ ಪದ್ಮಿನಿ ಏನ್ ಹೇಳಿದ್ರು ಹೇಳಿ? ಇವರಿಬ್ರು ಹೆಂಗೆ ಮೀಟ್ ಮಾಡಿದ್ರು? ಎಸ್, ಡಾನ್ಸಿನ ಮೂಲಕ. ಈ ಡಾನ್ಸಿನ ಮೂಲಕನೇ ನಮ್ಮ ಕವಿತಾ ಲಚ್ಚಿ ಆಗಿದ್ದು. ಆದ್ರೆ ಹೇಗ್ ಕವಿತಾ ಲಚ್ಚಿ ಆದ್ಲು ಅನ್ನೋ ಕಥೆ ನಾಳೆ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಕವಿತಾ ಅಲಿಯಾಸ್ ಚಿನ್ನು. And time for us to say, ta-ta! Bye bye. See you!